ಉದ್ದೇಶದ ಅರಿವಾಗಿ ಮನೆ ಮಠಗಳನ್ನು ತೊರೆದು ವಿಜಯನಗರಕ್ಕೆ ಬಂದು ಸ್ವಾಮಿ ವ್ಯಾಸತೀರ್ಥರಲ್ಲಿ ಶಿಷ್ಯತ್ವವನ್ನು ಬೇಡುತ್ತಾನೆ. ಕೀಳು ಜಾತಿಯ ಕನಕನನ್ನು ಶಿಷ್ಯನನ್ನಾಗಿ ತೆಗೆದುಕೊಳ್ಳಲು ಸಾಕಷ್ಟು ವಿರೋಧವಿದ್ದರೂ ಜ್ಞಾನಿಗಳಾದ ವ್ಯಾಸತೀರ್ಥರು ಯಾವ ಭೇದ ಭಾವವನ್ನು ಮಾಡದೆ ಅತ್ಯಂತ ಕಾರುಣ್ಯದಿಂದ ಕನಕನನ್ನು ತಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸುತ್ತಾರೆ. ಒಂದು ಬಾರಿ ಗುರುಕುಲದಲ್ಲಿ ಗುರುಗಳು ಪರೀಕ್ಷಾರ್ಥವಾಗಿ ಎಲ್ಲ ಶಿಷ್ಯರಿಗೂ ಒಂದೊಂದು ಬಾಳೆಹಣ್ಣನ್ನು ಕೊಟ್ಟು ಯಾರು ಇಲ್ಲದ ಸ್ಥಳದಲ್ಲಿ ತಿಂದು ಬರಬೇಕೆಂದು ಆಣತಿ ಮಾಡುತ್ತಾರೆ. ಮಾರನೆಯ ದಿನ ಎಲ್ಲರೂ ಬಂದ ಮೇಲೆ ಗುರುಗಳು ಒಬ್ಬೊಬ್ಬರನ್ನಾಗಿ ಬಾಳೆಹಣ್ಣನ್ನು ಎಲ್ಲಿ ತಿಂದರು ಎಂದು ಪ್ರಶ್ನಿಸುತ್ತಾರೆ. ಒಬ್ಬರು ಮಲಗಿಕೊಂಡು ಮುಸುಗು ಹಾಕಿಕೊಂಡು ತಿಂದೆ ಎನ್ನುತ್ತಾರೆ, ಇನ್ನೊಬ್ಬರು ಪಾಯಿಖಾನೆಗೆ ಹೋಗಿ ತಿಂದೆ ಎನ್ನುತ್ತಾರೆ, ಮತ್ತೊಬ್ಬರು ಕಾಡಿಗೆ ಹೋಗಿ ಯಾರು ಇಲ್ಲದಿರುವಾಗ ತಿಂದೆ ಎನ್ನುತ್ತಾರೆ. ಈ ರೀತಿಯಲ್ಲಿ ಒಬ್ಬೊಬ್ಬರು ಒಂದೊಂದು ಉತ್ತರವನ್ನು ಕೊಟ್ಟ ನಂತರ ಕನಕರ ಸರದಿ ಬರುತ್ತದೆ. ಕನಕ ಬಾಳೆಹಣ್ಣನ್ನು ತಿನ್ನದೆ ವಾಪಸ್ಸು ತಂದಿರುತ್ತಾನೆ. ಏಕೆ ಎಂದು ಗುರುಗಳು ಪ್ರಶ್ನಿಸಿದಾಗ ಯಾರೂ ಇಲ್ಲದ ಸ್ಥಳ ತನಗೆ ಸಿಗಲೇ ಇಲ್ಲ, ಸರ್ವಾಂತರ್ಯಾಮಿಯಾದ ಭಗವಂತನು ಎಲ್ಲೆಲ್ಲೂ ಇದ್ದಾನೆ, ಅವನ ಕಣ್ಣು ತಪ್ಪಿಸಿ ತಿನ್ನಲು ಹೇಗೆ ತಾನೇ ಸಾಧ್ಯ ಎಂದು ಕನಕ ಕೇಳುತ್ತಾನೆ. ಅವನ ಭಕ್ತಿಯನ್ನು ಜ್ಞಾನವನ್ನು ಕಂಡು ಗುರುಗಳಿಗೆ ಪರಮ ಸಂತೋಷವಾಗುತ್ತದೆ. ಇನ್ನೊಮ್ಮೆ ಗುರುಕುಲದಲ್ಲಿ ಇನ್ನೊಂದು ಪ್ರಸಂಗ ನಡೆಯುತ್ತದೆ. ಇಲ್ಲಿ ಇರುವವರನ್ನೆಲ್ಲ ಒಬ್ಬೊಬ್ಬರನ್ನಾಗಿ ತೋರಿಸಿ ವೈಕುಂಠಕ್ಕೆ ಯಾರು ಹೋಗುತ್ತಾರೆ ಎಂದು ಗುರುಗಳು ಕನಕನನ್ನು ಕೇಳುತ್ತಾರೆ. ಯಾರೂ ಹೋಗುವುದಿಲ್ಲ ಎನ್ನುತ್ತಾನೆ ಕನಕ. ಅವರಿಗೆಲ್ಲ ಬಹಳ ಸಿಟ್ಟು ಬರುತ್ತದೆ. ಗುರುಗಳನ್ನು ತೋರಿಸಿ ಅವರು ಹೋಗುತ್ತಾರೋ ಎಂದು ಕೇಳುತ್ತಾರೆ. ಇಲ್ಲ ಎನ್ನುತ್ತಾನೆ ಕನಕ. ನೀನು ಹೋಗುತ್ತೀಯೋ ಎನ್ನುತ್ತಾರೆ. ನಾನು ಹೋದರೆ ಹೋದೆನು ಎನ್ನುತ್ತಾನೆ ಕನಕ. ಎಲ್ಲರಿಗೂ ಅತಿಯಾದ ಸಿಟ್ಟು ಬರುತ್ತದೆ. ಇವನು ಮಹಾಜ್ಞಾನಿ, ಗುರುಗಳಿಗೂ ಹೋಗಲು ಆಗುವುದಿಲ್ಲವಂತೆ, ಇವನು ಮಾತ್ರ ಹೋಗುತ್ತಾನಂತೆ, ಎಂತಹ ದುರಾಹಂಕಾರ ಎಂದು ಚೆನ್ನಾಗಿ ಬೈಯಲು ಪ್ರಾರಂಭಿಸುತ್ತಾರೆ. ಆಗ ಗುರುಗಳು ಎಲ್ಲರನ್ನೂ ಸುಮ್ಮನಾಗಿಸಿ ಕನಕನಿಗೆ ಅವನ ಮಾತಿನ ಅರ್ಥವನ್ನು ವಿವರಿಸಲು ಹೇಳುತ್ತಾರೆ. ಆಗ ಕನಕನು ನಾನು ಎಂಬ ಅಹಂಕಾರ ಹೊರಟು ಹೋದರೆ ಆಗ ಉಳಿಯುವ ಸಾಕ್ಷಿಯೇ ಆತ್ಮ, ಅದೇ ವೈಕುಂಠವಾಸಿಯಾದ ಪರಮಾತ್ಮ. ಹಾಗಾಗಿ ಆ ರೀತಿ ಹೇಳಿದೆ ಎಂದು ಹೇಳುತ್ತಾನೆ. ಆಗ ಉಳಿದ ಶಿಷ್ಯರಿಗೂ ಕನಕರ ಜ್ಞಾನವನ್ನು ಕಂಡು ನಾಚಿಕೆಯಾಗುತ್ತದೆ. ಅವರಲ್ಲಿ ಕ್ಷಮೆ ಯಾಚಿಸುತ್ತಾರೆ. ಈ ರೀತಿಯಲ್ಲಿ ಗುರುಗಳಿಂದ ವೇದೋಪನಿಷತ್ತುಗಳ ಜ್ಞಾನವನ್ನು ಪಡೆದ ಕನಕನಾಯಕ ಕನಕದಾಸರಾಗುತ್ತಾರೆ. ಭಕ್ತಿ ಜ್ಞಾನಗಳ ಉತ್ತುಂಗ ಶಿಖರಕ್ಕೆ ಏರುತ್ತಾರೆ. ಪುರಂದರ ದಾಸರಂತೆಯೇ ಮನೆ ಮನೆ ಕೇರಿಗಳನ್ನು ತಿರುಗಿ ಜನರಿಗೆ ದೇವರ ನಾಮದ ಸವಿಯನ್ನು ಉಣ್ಣಿಸಿ ಅವನನ್ನು ಭಕ್ತಿ ಜ್ಞಾನಗಳ ಮಾರ್ಗದತ್ತ ತಿರುಗಿಸುವುದಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು 1606ರಲ್ಲಿ ತಮ್ಮ 97ನೇ ವಯಸ್ಸಿನಲ್ಲಿ ತಮ್ಮ ಆರಾಧ್ಯ ದೈವ ಕಾಗಿನೆಲೆಯ ಆದಿಕೇಶವ ಸನ್ನಿಧಿಯಲ್ಲಿ ಕೊನೆಯುಸಿರೆಳೆಯುತ್ತಾರೆ. ಕನಕದಾಸರು ಮೋಹನ ತರಂಗಿಣಿ, ಹರಿಭಕ್ತಿ ಸಾರ, ನಳಚರಿತ್ರೆ, ರಾಮಧಾನ್ಯ ಚರಿತ್ರೆ ಎನ್ನುವ ಸಾಹಿತ್ಯ ಗ್ರಂಥಗಳನ್ನು ಬರೆದಿದ್ದಾರೆ. ಕಾಗಿನೆಲೆಯ ಆದಿಕೇಶವನ ಅಂಕಿತ ನಾಮದಲ್ಲಿ 240ಕ್ಕೂ ಹೆಚ್ಚು ಕೀರ್ತನೆಗಳು, ಮುಂಡಿಗೆಗಳು, ಉಗಾಭೋಗಗಳನ್ನು ರಚಿಸಿ ಕನ್ನಡದ ಸಾರಸ್ವತ ಲೋಕದ ಶ್ರೀಮಂತಿಕೆಯನ್ನು ಹೆಚ್ಚಿಸುವುದರೊಂದಿಗೆ ಜನತೆಗೆ ಅವರ ಜೀವನದ ಉದ್ದೇಶದ ಕಡೆಗೆ ನಡೆಯುವ ದಾರಿಯನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ.
ಕನಕದಾಸರ ಕೃಪೆ ನಮ್ಮೆಲ್ಲರ ಮೇಲೂ ಸದಾ ಇರಲಿ. ಹರಿ ಓಂ.